ಫೈನಲಿ ನಿಮ್ಮ ನಿಲುವೇನು ಅಂತ ಅಂದರೆ ಈಗ ನೀವು ಒಂದಷ್ಟು ವಿಚಾರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡ್ರಿ, ಯಾವುದೋ ಒಂದು ಕಾಲ್ ಕೂಡ ಬಂದಿತ್ತು ಅಂತ ಹೇಳಿದ್ರಿ. ಸೊ ಯಾರು ಕಾಲ್ ಮಾಡಿದ್ರು, ಏನೆಲ್ಲ ಮಾತಾಡಿದ್ರು, ಅವರು ಅದೇನು ಬೆದರಿಕೆ ಕರೆನಾ, ಏನು ಎತ್ತ ಇಲ್ಲ, ಅಂತ ಅವ್ರು ಏನು ಹೇಳಿದ್ರು actually- ಕಾಲ್ ಮಾಡಿ ಅಂತ? ಬೆದರಿಕೆ ಏನಲ್ಲ. ಅವರು ಯಾರೋ ನವೀನ್ ಕುಮಾರ್ ಅಂತೆ ಯಲಂಕದಲ್ಲಿ, ಅವರ ಪತ್ರಿಕೆಯವರಂತೆ. ನೀವು ಆತರ ಹಾಕಿದಿರಲ್ಲ ಒಬ್ರು ಹೆಣ್ಮಗ್ಳ ಬಗ್ಗೆ, ಸೊ ಮಹಿಳಾ ಸಂಘಟನೆಗಳು ನಿಮ್ಮ ಮೇಲೆ ಗಲಾಟೆ ಮಾಡಲ್ವಾ, ನಿಮ್ಗೆ ನಿಮ್ಮ ಮೇಲೆ ವಿರೋಧ ಆಗಲ್ವಾ, ಯಾಕೆ ಅಂತ ಕೇಳಿದೆ. ನೀವು ಆತರ ಬರ್ದಿದ್ದೀರಲ್ಲ ಸರ್ ವೇಶ್ಯೆ ಅಂತ. ಅದೇ ಸರ್ ಅವ್ರು ಮಾಡೋ ಕೆಲಸ ಅದನ್ನೇ ಬರ್ದಿದ್ದೀನಿ, ಅದಕ್ಕಿಂತ ಕೆಟ್ಟದಾಗ ಬರಿಬಹುದು. ನಾನು ಬರೆಯಲ್ಲ, ನನ್ಗೆ ಲಿಮಿಟೇಷನ್ಸ್ ಇದೆ. ನಾನು ರವಿ ಬೆಳಗೆರೆ ಅವ್ರ ಜೊತೆ ಒಂದು 12 ತಿಂಗಳು ಕೆಲಸ ಮಾಡಿದ್ದೀನಿ ನಾನು. ಅವ್ರಿದ್ದಾಗ ಪಾಪ ಅವ್ರ ಪುಣ್ಯಾತ್ಮ ನೆನ್ಸ್ಕೊಬೇಕು. ಹಾಗಾಗಿ ಬರವಣಿಗೆ ಲಿಮಿಟೇಷನ್ಸ್ ಏನು ಗೊತ್ತಿದೆ, ಆಡು ಮಾತಿನ ಲಿಮಿಟೇಷನ್ಸ್ ಎಷ್ಟು ವ್ಯಾಪ್ತಿ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಹೇಳಿದ್ರು ಮಹಿಳಾ ಸಂಘಟನೆಗಳು ನನ್ನನ್ನು ವಿರೋಧ ಮಾಡಬಾರದು. ಆಕೆ ಏನ್ ಮಾಡ್ತಿದ್ದಾಳೆ ನಿಜವಾಗ್ಲೂ ಮಹಿಳಾ ಪರ ಅವರಿದ್ರೆ ಸಂಘಟನೆಯವರು, ಅವಳನ್ನು ವಿರೋಧಿಸ್ಬೇಕು. ಯಾಕೆಂದ್ರೆ ಅವಳು ಮಾಡ್ತಿರೋದು ಅದು ಕೆಲಸ. ಒಬ್ಳು ಸಿನಿಮಾ ನಟಿಯಾಗಿ 23 ಸಿನಿಮಾದಲ್ಲಿ ಆಕ್ಟ್ ಮಾಡಿ ಶಿವಣ್ಣನ ಜೊತೆ ಸುದೀಪ್ ಅವ್ರ ಜೊತೆ ನಿಮ್ಮ ಹೆಸರು ನೀವು ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಳು, ನೀವು ಸಮಾಜಕ್ಕೆ ಮಾದರಿಯಾಗಿ ನಡ್ಕೋಬೇಕು. ಮಾದರಿಯಾಗಿ ನಡ್ಕೊಂಡವ್ರು ಈ ತರ ಕೆಲಸಗಳು ನಾಟಕೀಯವಾಗಿ ಡ್ರಾಮಾಗಳು ಬೀದಿಲ್ ನೀವು ಈ ತರ ಬೇಕು ಇಂಟೆನ್ಷನಲಿ ಮಾಡಕ್ ಹೋದಾಗ ಅದನ್ನ ಪ್ರಶ್ನೆ ಯಾವನಾದ್ರೂ ಮಾಡ್ಲೇಬೇಕಾಗುತ್ತೆ. ಇವತ್ತು ಪ್ರಜಾಪ್ರಭುತ್ವ ಇದು, ಇಂಡಿಯಾದಲ್ಲಿ ನಡೀತು ಡೆಮಾಕ್ರಸಿ. ಪ್ರಶ್ನೆ ಮಾಡ್ತಾನೆ. ಹಾಗಾಗಿ ನನಗೇನು ಹೆದರಿಕೆ ಇಲ್ಲ, ನನ್ನ ಆತ್ಮಸಾಕ್ಷಿ ನಾನು ಬರ್ದಿದ್ದೀನಿ ಅಂತ ನಾನು ಹೇಳ್ದೆ. ಆಮೇಲೆ ಅವರು ಅಷ್ಟೇ ಅವ್ರು ಮಾತಾಡಿದ್ದು ಸುಮ್ಮನಾದ್ರು. ನಾನು ಅದು ಹೇಳಿದ್ಮೇಲೆ ನೋಡಪ್ಪ ವೇಶ್ಯ ಅಂತ ಬರೆಯಕ್ ನನಗೇನು ಭಯ ಇಲ್ಲ. ನನಗೆ ಭಯ ಇದ್ದರೆ ಬರೀಲೇಬಾರ್ದು. ಆಮೇಲೆ ನಾನು ಇದೊಂದೇ ವಿಷಯ ಅಲ್ಲ, ನೀವು ನೋಡಿದ್ರೆ ನಂದು ಫೇಸ್ಬುಕ್ ಅಲ್ಲಿ ಬಹಳಷ್ಟು ಬರ್ದಿದ್ದೀನಿ ವಿಡಿಯೋಗಳು. ಮೊನ್ನೆ ಕೇಂದ್ರ ಜನಂದು ಮಾತಾಡಿದ್ದೆ, 1.5 ಗಂಟೆ ಮಾತಾಡಿದ್ದೀನಿ. ಹಾಗಾಗಿ ನನ್ನ ಉದ್ದೇಶ ರಾಗಿಣಿ ನನ್ನ ಟಾರ್ಗೆಟ್ ಅಲ್ವೇ ಅಲ್ಲ, ಮ್ಯಾಟ್ರೇ ಅಲ್ಲ ನನಗೆ ರಾಗಿಣಿ. ಮತ್ತೇನು ನಿಮ್ಮ ಟಾರ್ಗೆಟ್? ರಾಗಿಣಿಯೇ ಸಿನಿಮಾ ಹೆಸರನ್ನ ಬಳಸ್ಕೊಂಡು ಸಿನಿಮಾದ ಹೆಸರಿನಲ್ಲಿ ಏನೇನು ಮಾಡಿದ್ದಾರೆ ಅಕ್ರಮಗಳು, ಇದನ್ನ ಮಾಡಿ ತಿರ್ಗಾ ಅವರು ಈಗ ಒಂದು ಹೊಸ ಇಮೇಜ್ ತಗೊಳಕ್ ಹೊರಡ್ತಿದ್ದೀರಲ್ಲ, ಅದನ್ನ ನಿಜವಾಗ್ಲೂ ಇಮೇಜ್ ತಗೊಳ್ಳೋದಾದ್ರೆ ನಿಜವಾಗ ಪ್ರಾಮಾಣಿಕವಾದ ಕೆಲಸ ಮಾಡಿ, ನಾಟಕಗಳು ಆಡಬೇಡಿ ಅಂತ ನಂದು. ನಿಮ್ ಇಮೇಜ್ ಡ್ಯಾಮೇಜ್ ಆಗಿ ಮಾರುಕಟ್ಟೆಯಲ್ಲಿ ಹರಾಜ್ ಆಗೋಗಿದೆ ಇವತ್ತು. ರಾಗಿಣಿ ಅಂತ ಹೊಡೆದ್ರೆ ಗೂಗಲ್ ಅಲ್ಲಿ ನಿಮ್ದು ಏನು ಎಲ್ಲ ಹರಾಜ್ ಆಗೋಗಿದೆ. ಹಾಗಾಗಿ ನಿಮ್ಮನ್ನ ಪೂಜೆ ಮಾಡೋದು ದಿನಕ್ಕೆ 1 ಲಕ್ಷ ಮೆಸೇಜ್ ಕಳ್ಸೋ ಅಂತಾರೆ ಯಾರು ಇಲ್ಲ. ಅವೆಲ್ಲ ಸುಳ್ಳುಗಳು ಹೇಳಕ್ ಹೋಗ್ಬೇಡಿ, ನಾಟಕ ಮಾಡಕ್ ಹೋಗ್ಬೇಡಿ. ನಿಮಗೆ ಕಾಳಜಿ ಇತ್ತಾ, ಸಿನಿಮಾದಲ್ಲಿ ದುಡ್ದಿದ್ದೀರಲ್ವಾ 100 ರೂಪಾಯಿನ, ಅದ್ರಲ್ಲಿ 20 ರೂಪಾಯಿನ ಎತ್ತಿ ಬಡ ಜನರಿಗೆ, ಪೌರ ಕಾರ್ಮಿಕರಿಗೆ ಒಂದೊಂದು ಸೀರೆ ಕೊಡ್ಸಿ, ಅವ್ರ ಮಕ್ಳಿಗೆ SSLC ಬುಕ್ಸ್ಗಳು ಕೊಡ್ಸಿ, ಇಲ್ಲ 10 ಜನ ದತ್ತು ಮಕ್ಳು ತಗೊಂಡ್ ಮಾಡಿ, ಇದನ್ನ ಮಾಡಿ ಹಾಕೊಳ್ಳಿ. ನಾನೇ ಶೇರ್ ಮಾಡ್ತೀನಿ, ನಿಮ್ ಟಿವಿಲೂ ಶೇರ್ ಮಾಡಿ, ಎಲ್ಲರೂ ಮಾಡ್ತಾರೆ. ಅದನ್ನ ಬಿಟ್ಟು ಡ್ರಾಮಾ ಮಾಡಬೇಡಿ. ಡ್ರಾಮಾ ಮಾಡಿದ್ರೆ ಅರ್ಥ ಆಗದೇ ಇರೋಷ್ಟು ಮೂರ್ಖರು ಏನಿಲ್ಲ, ನಮಗೂ ಅಲ್ಪ ಸ್ವಲ್ಪ ಇದೆ. ನಾನ್ ಕೇಳಿಲ್ಲ ಅಂದ್ರೆ ಪ್ರಖ್ಯಾತ್ ಗೌಡ ಇನ್ನೊಬ್ರು ಯಾರೋ ಕೇಳ್ತಾರೆ ಅನ್ನೋದು ನನ್ನ ಒಂದು ನಿಲುವು ಸರ್, ಅಷ್ಟೇ. ಆ ವಿಡಿಯೋನ ವೈರಲ್ ಮಾಡಿ ಅಂತ ಹೇಳ್ಬಿಟ್ಟು ಒಂದು ಮಾಧ್ಯಮಕ್ಕೆ ಕರೆ ಹೋಗಿತ್ತು ಅಂತ ಹೇಳಿದ್ರಿ. ಸೊ ಆ ಮಾಧ್ಯಮ ಯಾವುದು ಅಂತ? ಇಲ್ಲ ಸರ್, ಹೇಳೋದು ಬೇಡ. ಬಟ್ ಆಡಿಯೋ ಕ್ಲಿಪ್ ಹತ್ರ ಏನಾದ್ರು ಇದೆಯಾ ನಿಮ್ಮ ಹತ್ರ? ಇದೆ ಸರ್, ಅದು ಕೊಡಲ್ಲ. ಸದ್ಯಕ್ಕೆ ಕೊಡಲ್ಲ. ಅಷ್ಟು ಟೈಮ್ ಸಂದರ್ಭ ಬಂದಾಗ ಎಲ್ಲಾನು. ಓಕೆ. ಒಟ್ನಲ್ಲಿ ರಾಗಿಣಿ ಅವರು ಏನೇನು ಕೆಲಸ ಮಾಡ್ತಿದ್ದಾರೆ, ಪ್ರತಿಯೊಂದು ಪೆನ್ ಟು ಪಿನ್ ಇನ್ಫಾರ್ಮೇಶನ್, ಅದರ ಜೊತೆಗೆ ಸಾಕ್ಷಿಗಳ ಸಮೇತ ನಿಮ್ಮ ಹತ್ರ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ಜನದಿದೆ ಸರ್. ರಾಗಿಣಿ ಮಾತ್ರ ಅಲ್ಲ, ರಾಗಿಣಿ ಅಷ್ಟೇ ಅಲ್ಲ, ಬಹಳಷ್ಟು ಜನದಿದೆ. ಪೊಲಿಟಿಷಿಯನ್ಸ್ ಇದೆ, MLA ಗಳದಿದೆ. ಮೊನ್ನೆ ಅಷ್ಟೇ ಒಂದು ನಮ್ಗೆ ದೊಡ್ಡ ಮಾಹಿತಿ, ಮೈಸೂರು ಭಾಗದ ಒಬ್ಬ MLC ಬಂದಿದೆ, ಅವ್ರದ್ದು ಕರ್ಮಕಾಂಡ, ಮಹಿಳೆ ಜೊತೆ ಏನು ಅಂತ ಬಹಳಷ್ಟು ಬರ್ತಿರುತ್ತೆ ನಮ್ಗೆ. ಹಾಗಾಗಿ ಸೂಕ್ತ ಸಂದರ್ಭಗಳು ಬಂದಾಗ ಖಂಡಿತವಾಗೂ ಅದನ್ನ ಸೂಕ್ತ ವೇದಿಕೆಯಲ್ಲಿ ಬಹಿರಂಗ ಪಡಿಸ್ತಕ್ಕಂಥದ್ದು, ಸಾಮಾಜಿಕವಾಗಿ ಜನನ್ನ ಎಚ್ಚರಗೊಳಿಸಬೇಕು. ನೋಡಪ್ಪ ಈ ತರದವ್ರು ಇದಾರೆ, ಹುಷಾರಾಗಿರಿ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.